ನಿಮಗೊಂದು ಕಥೆ. ಒಂದು ಸತಿ ಭೀಷ್ಮಾಚಾರ್ಯರು ಶ್ರಾದ್ದ ಮಾಡ್ತಿದ್ರಂತೆ. ಯಾರು? ಭೀಷ್ಮಾಚಾರ್ಯರು. ಅವರು ಮಾಡ್ತಿದ್ರು ಆಚಾರ್ಯ. ಯಾವ ಮಠದಲ್ಲಿ ಮಾಡ್ತಿದ್ರು ಅಂತ ಕೇಳಬೇಡಿ, ಮಠ ಗಿಟ ಮಾಡ್ತಿರಲಿಲ್ಲ, ಮನೆಯಲ್ಲೇ ಮಾಡ್ತಿದ್ರು. ಅವರು ಮನೆಯಲ್ಲಿ ಶ್ರಾದ್ದ ಮಾಡುವಾಗ ತುಂಬ ಶ್ರದ್ಧೆಯಿಂದ ಮಾಡ್ತಿದ್ರಂತೆ. ಶ್ರಾದ್ದ ಅಂದ್ರೇ ಶ್ರದ್ಧೆಯ ದೀಯತೆ ಇದಂ ಶ್ರಾದ್ದಂ, ಶ್ರದ್ಧೆಯಿಂದ ಮಾಡುವ ಕರ್ಮ ರೀ. ಅಲ್ಲ, ಶ್ರಾದ್ದ ಮಾತ್ರ ಶ್ರದ್ಧೆಯಿಂದ ಮಾಡೋದಲ್ಲ, ಎಲ್ಲವನ್ನೂ ಶ್ರದ್ಧೆಯಿಂದಲೇ ಮಾಡಬೇಕು. ಇಷ್ಟು ಯಾಕೆ? ಊಟ ಮಾಡುವಾಗಲೂ ಶ್ರದ್ಧೆಯಿಂದಲೇ ಮಾಡಬೇಕು, ಓದುವಾಗಲೂ ಶ್ರದ್ಧೆಯಿಂದಲೇ, ದೇವರ ಪೂಜೆನೂ ಶ್ರದ್ಧೆಯಿಂದಲೇ. ಆದರೆ ಅದ್ಯಾವುದನ್ನು ಶ್ರಾದ್ದ ಅಂತ ಕರೀಲಿಲ್ಲ. ತಂದೆ ತಾಯಿಗಳ ಕರ್ಮವನ್ನು ಮಾತ್ರ ಶ್ರಾದ್ದ ಅಂತ ಕರೆದಿದ್ದಾರೆ. ಅಂದಮೇಲೆ ತಿಳ್ಕೊಳ್ಳಿ, ಅದು ಎಷ್ಟು ಶ್ರದ್ಧೆಯಿಂದ ಮಾಡಬೇಕಾದ್ದು. ಅಷ್ಟು ಶ್ರದ್ಧೆಯನ್ನು ಇಟ್ಟು ಮಾಡ್ತಿದ್ದ ಮಹಾನುಭಾವರು ಯಾರು? ಭೀಷ್ಮಾಚಾರ್ಯರು. ಅವರು ಇಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರು ಅಂದರೆ ಅವರು ಕೈಯಲ್ಲಿ ಪಿಂಡ ಹಿಡ್ಕೊಂಡ್ರಂತೆ. ಅವರಪ್ಪನ ಹೆಸರು ಹೇಳಿದ್ರು, ಗೋತ್ರ ಹೇಳಿದ್ರು. ಹೀಗೆ ಪಿಂಡ ಕೈಯಲ್ಲಿ ಹಿಡ್ಕೊಂಡ್ರೆ ನೆಲದ ಒಳಗಿಂದ ಒಂದು ಕೈಯೇ ಮೇಲೆ ಬಂದುಬಿಡ್ತಂತೆ. ಎಲ್ಲಿ ಪಿಂಡ ಇಡಬೇಕು ದರ್ಬೆ ಇಟ್ಟಿದ್ರು ಆ ಜಾಗವನ್ನು ಸೀಳಿ ಕೈ ಮೇಲೆ ಬಂದುಬಿಡ್ತು. ಆ ಕೈ ನೋಡ್ತಾನೆ ಭೀಷ್ಮಾಚಾರ್ಯರು ಅವರಪ್ಪಂದು. ಯಾಕೆಂದರೆ ಆ ಕೈಯಲ್ಲಿದ್ದ ರಾಜಮುದ್ರಿಕೆ ಉಂಗುರಗಳನ್ನೆಲ್ಲ ನೋಡಿ ಅಪ್ಪಂದೇ ಗೊತ್ತಾಯಿತು. ಜೊತೆಗೆ ಅಶರೀರವಾಣಿ, ಭೀಷ್ಮ, ನಾನು ನಿನ್ನ ತಂದೆ ಶಂತನು ಮಹಾರಾಜ. ನೀನು ಮಾಡುವ ಅದ್ಭುತವಾದ ಶ್ರದ್ಧೆಯಿಂದ ಕೂಡಿದ ಈ ಕರ್ಮವನ್ನು ಕಂಡು ನಂಗೆ ಭಾಳ ಸಂತೋಷ ಆಯಿತು. ಎಷ್ಟು ಶ್ರದ್ಧೆಯಿಂದ ಕೈಯಲ್ಲಿ ಪಿಂಡವನ್ನು ನನಗೆ ಪ್ರದಾನ ಮಾಡಬೇಕು ಅಂತ ಹಿಡ್ದಿದ್ದೀಯ, ನನ್ನ ಕೈಗೆ ಕೊಡು ಅಂತ. ಹಿಂದೆಲ್ಲ ಹೋಮ ಮಾಡುವಾಗ ಇಂದ್ರ ಯಸ್ವಾಹ ಅಂತ ತುಪ್ಪ ಹಾಕಿದ್ರೆ ವಜ್ರಪಾಣಿಯಾದ ಇಂದ್ರದೇವರು ಹೆಂಡತಿ ಸಮೇತ ಬಂದು ಕೈಯಲ್ಲಿಸ್ಕೊಂಡು ಹೋಗೋರಂತೆ, ಕೈಯಲ್ಲಿಸ್ಕೊಂಡು ಹೋಗೋರು. ಇಲ್ಲೆಲ್ಲ ಈಗ ನವಗ್ರಹ ದಾನ ಮಾಡುವಾಗ ಮಠದವರು ಅಂದ ತಕ್ಷಣ ಬಂದು ಕೈಯಲ್ಲಿಸ್ಕೊಂಡು ಹೋಗ್ತಾರಲ್ಲ, ಹಾಗೆ ಹಿಂದೆಲ್ಲ ಆಜ್ಯ ದಾನ ಮಾಡುವಾಗ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅಂದರೆ ದೇವತೆಗಳು ಬಂದು ಇಸ್ಕೊಂಡು ಹೋಗೋರು. ಯಾಕೆಂದರೆ ಅವರ ಶ್ರದ್ಧೆ ಅಷ್ಟು ಚೆನ್ನಾಗಿರ್ತಿತ್ತು. ಭೀಷ್ಮ ಶ್ರಾದ್ದ ಮಾಡುವಾಗ ಶ್ರದ್ಧೆಯಿಂದ ತಂದೆ ತಾಯಿಗಳಲ್ಲಿ ಪಿಂಡವನ್ನು ಕೈಯಲ್ಲಿ ಹಿಡಿದು ನಿಂತರೆ ಅವರಪ್ಪನೇ ಬಂದು. ಏನು ಯೋಚನೆ ಮಾಡಿ, ನಮಗೂ ಏನಾರು ಮಾಡುವಾಗ ಹೀಗೆ ಕೈಗೆ ಬಂದುಬಿಟ್ರೆ ಪಿಂಡ ಎಷ್ಟು ಓಡೋಗ್ಬಿಡ್ತೀವಿ. ಅದಕ್ಕೆ ಆಚಾರ ನಾವು ತುಂಬ ಶ್ರದ್ಧೆಯಿಂದ ಎಲ್ಲ ಮಾಡಬಾರ್ದು. ಹಿಂಗೆ ಬಂದುಬಿಟ್ರೆ ಏನು ಮಾಡ್ಬೇಕು ಹೇಳಿ? ಏನೂ ಬರೋಲ್ಲ, ಸಾಧ್ಯ ದೇವ್ರ ದಯ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ಕೈಗೆ ಬಂದರೆ ಆ ಮುಂದೆ ಕೂತ ಆಚಾರ ಮೇಲೆ ಪಿಂಡ ಎಷ್ಟು ಎಲ್ಲೋ ಪಿಶಾಚಿ ಬಂತು ಅಂತ ಹೊರಟೆ ಹೋಗ್ತೀವಿ. ಅವನು ಹಾಗೆ ಅಂದ್ಕೊಳ್ಳಿಲ್ಲ, ಶ್ರದ್ಧೆಯಿಂದ ನೋಡ್ದ. ಅವರಪ್ಪಂದೇ ಕೈ ಕೊಡಬೇಕೋ ಬೇಡೋ ರೀ, ಕೊಡಲೇ ಇಲ್ಲ. ಭೀಷ್ಮಾಚಾರ್ಯ ಹೇಳಿದ್ರು, ನೀನು ನಮ್ಮಪ್ಪ ನೋ ಡೌಟ್, ಆದರೆ ನಿನ್ನ ಕೈಯಲ್ಲಿ ಕೊಡೋಲ್ಲ. ಯಾಕೆ? ವಿಧಿದೃಷ್ಟ, ಶಾಸ್ತ್ರದಲ್ಲಿ ಹೇಳಿದೆ ಪಿಂಡ ಪ್ರದಾನ ಮಾಡುವಾಗ ದರ್ಬೆ ಮೇಲಿಡಬೇಕು ಅಂತ ಹೇಳಿದೆ. ಆದ ಕಾರಣ ನೀನು ಸ್ವತಃ ನನ್ನ ತಂದೆಯಾದರೂ ನಿನ್ನ ಕೈಯಲ್ಲಿ ಕೊಡೋಲ್ಲ. ಯಾಕೆ? ಕೊಟ್ಟರೆ ವಿಧಿ ಮೀರಿದಾಗತ್ತೆ. ವಿಧಿ ಮೀರಬಾರ್ದು. ಶಾಸ್ತ್ರ ತಿಳಿಯದವರು ಹೇಗಂದ್ರೆ ಹಾಗೆ ಮಾಡ್ತಾರೆ. ಕೆಲವರು ಪಿಂಡ ಪ್ರದಾನ ಮಾಡಿ ಅಂದರೆ ಅವರಪ್ಪನಿಗೆ ಏನೇನು ಇಷ್ಟ ಇತ್ತೋ ಅದೆಲ್ಲ ಪಿಂಡಕ್ಕೆ ಹಾಕ್ತಾರೆ. ಅಂದರೆ ನಮ್ಮ ಅಪ್ಪನಿಗೆ ದ್ರಾಕ್ಷಿ ಅಂದರೆ ಭಾರಿ ಇಷ್ಟ ಆಚಾರ್ಯ, ಹಣ್ಣು ಅಂದರೆ ಭಾಳ ಇಷ್ಟ ಅಂತ ಎಲ್ಲ ಸಣ್ಣಗೆ ಹಣ್ಣು ಹೆಚ್ಚಿ ದ್ರಾಕ್ಷಿ ಹೆಚ್ಚಿ ನಾಳೆದೇ ಫ್ರೂಟ್ ಸಲಾಡ್. ಅದು ಏನದು? ಪಿಂಡ ರೀ. ಪಿಂಡಮ್ ಅಷ್ಟಾಂಗ ಲಕ್ಷಣಂ. ನಿಮ್ಮಪ್ಪನಿಗೆ ಏನು ಇಷ್ಟ ಅದು ಮುಖ್ಯ ಅಲ್ಲ, ಅದಕ್ಕೆ ಏನು ಇಷ್ಟ ಅದನ್ನು ಹಾಕಬೇಕು. ಶಾಸ್ತ್ರದಲ್ಲಿ ಹೇಳಿದ್ದು ಹಾಕಬೇಕೇ ವಿನಃ ನಿಮ್ಮಪ್ಪನಿಗೆ ಇಷ್ಟ ಅಂತ ಹೇಳಿ ಸಿಕ್ಕಿದ್ದೆಲ್ಲ ಹಾಕ್ಲಿಕ್ಕೆ ಅದೇನು ತಿನ್ನೋ ಪದಾರ್ಥ ಅಲ್ಲ. ದಾನ ಮಾಡುವಂಥದ್ದು ಹೇಗೆ ಮಾಡಬೇಕು? ಕ್ರಮವಾಗಿ ಮಾಡಬೇಕು. ಹಾಗಾಗಿ ಅಫಲಾಕಾಂಕ್ಷಿಭಿ, ತಾವು ಮಾಡುವ ಕರ್ಮಕ್ಕೆ ಫಲದ ಕಾಮನೆ ಇಲ್ಲದೆ ಮಾಡ್ತಾರೆ. ಅವರ ಕಾಮನೆ ಒಂದೇ ಇರುತ್ತೆ, ಜ್ಞಾನ ಭಕ್ತಿ ವೈರಾಗ್ಯ ಸಿಗಲಿ. ಅವರ ಕಾಮನೆ ಒಂದೇ ಇರುತ್ತೆ, ಭಗವಂತ ಪ್ರೀತನಾಗಲಿ. ಅವರ ಅನಿಸಿಕೆ ಒಂದೇ ಇದೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಷ್ಟವ್ಯಮೇವೇತಿ, ಇದನ್ನು ಮಾಡಬೇಕು ಅನ್ನುವ ಬುದ್ಧಿಯಿಂದ ಮನಸ್ಸಿಗೆ ಸಮಾಧಾನ ತಂದುಕೊಂಡು, ಸಮಾಧಾನವಾದ ಮನಸ್ಸಲ್ಲಿ ಯಾರು ಮಾಡ್ತಾರೋ ಅವರು ಸಾತ್ವಿಕರು. ನಮಗೆ ಎಲ್ಲ ಮಾಡ್ಬೋದು ರೀ, ಸಮಾಧಾನನೇ ಇರೋಲ್ಲ. ನಮಗೆ ದೇವ್ರ ಪೂಜೆ ಮಾಡುವಾಗ ಸಮಾಧಾನ ಇಲ್ಲ, ಶ್ರಾದ್ದ ಮಾಡುವಾಗ ಸಮಾಧಾನ ಇಲ್ಲ, ಪುರಾಣ ಕೂತಾಗ ಸಮಾಧಾನ ಇಲ್ಲ. ಯಾವಾಗಲೂ ಟೆನ್ಷನ್ನು, ಸಿಟ್ಟು. ಸ್ವಲ್ಪ ಆಚಾರ ಬರೋದು ತಡ ಆದರೆ ಆಚಾರದೇ ಶ್ರಾದ್ದ ಮಾಡಿದ್ರು ಮಾಡಿಬಿಡ್ತೀವಿ. ಇನ್ನು ನೀವು ಬರಬೇಡಿ ಅಂಥೇಳಿ ಅವ್ರಿಗೆ ಹಂದು ಹಾಡಿ ಎಲ್ಲ ಮಾಡಿ ಏನು ಬೇಕಾದ್ರೂ ಮಾಡಿಬಿಡ್ತೀವಿ ಅಲ್ವಾ? ಸಮಾಧಾನ ಬೇಕಂತೆ. ನಿಮಗೆ ಸಮಾಧಾನ ಇಲ್ಲ ಅಂದರೆ ನಿಮ್ಮ ಎಲ್ಲ ಕಾರ್ಯಕ್ರಮ ಹಾಳು.
ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಕೂತಾಗ ಚೂರು ಸಿಟ್ಟು ಬಂದರೂ ಇಡೀ ಕಾರ್ಯಕ್ರಮ ಹಾಳಾಗುತ್ತೆ. ಇಡೀ ಕಾರ್ಯಕ್ರಮ ಹಾಳು ಮಾಡಬೇಕು ಅಂತ ಯಾರಿಗಾರ ಆಸೆ ಇದ್ರೆ ಇನ್ನೇನಿಲ್ಲ, ನೀವೆಲ್ಲ ಹೋಮ ಮಾಡಿ ಒಂಚೂರು ಜೋರಾಗಿ ಸಿಟ್ಟಾಗಿ ಕೂಗ್ಬಿಟ್ರೆ ಸಾಕು, ಮುಗೀತು, ಎಲ್ಲ ಹಾಳಾಗಿ ಹೋಗ್ಬಿಡು. ಯಾಕಂದರೆ ಮನಸ್ಸು ಮೈಲಿಗೆ ಆದರೆ ಮತ್ತೆ ಪವಿತ್ರ ಮಾಡಿಕೊಳ್ಳಿಕ್ಕೆ ಯಾವುದೂ ವಸ್ತು ಇಲ್ಲ. ಅದರಿಂದ ಮನಸ್ಸು ಮೈಲಿಗೆ ಆಗಬಾರ್ದು, ಅಂದರೆ ಸಿಟ್ಟು ಬರಬಾರ್ದು, ಸಮಾಧಾನದಿಂದ ಮಾಡಬೇಕು. ಆಮೇಲೆ ಸಮಾದಾಯ ನಿರ್ಣಯ ಮಾಡ್ಕೊಂಡು ಮಾಡಬೇಕಂತ, ಏನು ಇದು ಇವತ್ತು ನನ್ನ ಕರ್ತವ್ಯ, ಇದನ್ನು ಮಾಡಬೇಕು, ಇದನ್ನು ಬಿಟ್ಟು 100 ಪ್ರೋಗ್ರಾಮ್ ಇದ್ದರೂ ಅದು ಯಾವುದೂ ಮುಖ್ಯ ಅಲ್ಲ, ಇದೇ ಮುಖ್ಯ. ನಾವು ಗಾಯತ್ರಿ ಕೂತಾಗ ಒಂದು ಫೋನ್ ಬಂದರೆ ಸಾಕು, ಗಾಯತ್ರಿ ಅಲ್ಲೇ ಬಿಟ್ಟು ಫೋನ್ ತಗೊಳ್ತೀವಿ. ನಮಗೆ ಗಾಯತ್ರಿ ಮುಖ್ಯ ಅಲ್ಲ, ಫೋನ್ ಮುಖ್ಯ. ನಮಗೇನು PM ಮಾಡಲ್ಲ, CM ಮಾಡಲ್ಲ, ಆದರೂ ಫೋನ್ ನಾವು ಬಿಡಲ್ಲ. ಎಂಥ ದಟ್ಟ ದರಿದ್ರ ರೀ. ಮಾಡೋದೇ 10 ಗಾಯತ್ರಿ, 10 ಗಾಯತ್ರಿ ಅನ್ಕೋಬೇಕು, ನಿರ್ಣಯ ಮಾಡ್ಕೊಂಬಿಡ್ಬೇಕು. 10 ಗಾಯತ್ರಿ ಮುಗಿಯೋವರೆಗೂ ಸ್ವಯಂ PM ಬಂದರೂ ನಾನು ಬರಲ್ಲ, ನಮ್ಮನ್ನೆಲ್ಲ ಮಾತಾಡ್ಸೋಕ್ಕೇನು ಬರೋಲ್ಲ, ಯಾರು ಬಂದರೂ ನಾನು ಕಣ್ಣು ಬಿಡೋಲ್ಲ, ನಾನು ಧ್ಯಾನ ಇದು ನಿರ್ಣಯ. ಮನಸ್ಸಿನಲ್ಲಿ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಯಾವುದೇ ಕರ್ಮ ಮಾಡಬೇಕಾದ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗಲಿಲ್ಲ ಅಂತಾದರೆ, ಮಾನಸಿಕವಾದ ನಿರ್ಣಯ ಇಲ್ಲ ಅಂತಾದರೆ ನಿಮ್ಮ ಕಡೆಯಿಂದ ಆಗುವ ಕರ್ಮ ಸಾತ್ವಿಕ ಕರ್ಮ ಆಗೋಲ್ಲ. ಅದರಲ್ಲಿ ರಾಜಸ ತಾಮಸ ಸ್ವಭಾವಗಳು ಇಣುಕಿ ಆ ಕರ್ಮವನ್ನು ಹಾಳು ಮಾಡುತ್ತೆ. ಹಾಗಾದರೆ ಸಾತ್ವಿಕರಾದವರು ಈ ರೀತಿ ಯಜ್ಞವನ್ನು ಮಾಡ್ತಾರೆ. ಯಜ್ಞ ಅಂದರೆ ಹೋಮ ಅಲ್ಲ, ಯಜ್ಞ ಅಂದರೆ ಪೂಜಾ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡುವ ಪರಿ ಕೆಲಸವು ವರ್ಕ್ ಈಸ್ ವರ್ಷಿಪ್ ಅವ್ರಿಗೆ. ಯಾರಿಗೆ ಅಂದರೆ ಇಂಥ ಸಾತ್ವಿಕರಿಗೆ ಹೇಳ್ತಾರೆ. ಅಭಿಸಂದಾಯತು ಫಲಂ ದಂಬಾರ್ಥಮಪಿ ಚೈವ ತತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಕೃಷ್ಣ ಹೇಳ್ತಾನೆ, ಹೇ ಅರ್ಜುನ, ಅಭಿಸಂದಾಯತು ಫಲಂ, ಫಲದ ಕಾಮನೆಯಿಂದ ಮಾಡ್ತಾರೆ. ಏನು ಕರ್ಮ ಮಾಡುವಾಗಲೂ ಫಲ. ಸುಮ್ಮನೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ನಾವು ದೇವರಿಗೆ 50-100 ರೂಪಾಯಿ ಕೊಟ್ಟು ಪಂಚಾಮೃತ ಬರೆಸಿರ್ತೀವಿ. ಪಂಚಾಮೃತದ ರೇಟ್ ಎಷ್ಟು? 100 ರೂಪಾಯಿ ಬೇಡ, 1000 ರೂಪಾಯೇ ಇಟ್ಕೊಳ್ಳಿ. ಅದಕ್ಕೆ ಫಲ ಏನು ಕೇಳ್ತೀವಿ ಗೊತ್ತಾ? ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ನವಗ್ರಹ ದೋಷ ಪೀಡ. ಅಲ್ಲ, ಒಂದು 10 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಮೋಕ್ಷನೇ ಕೇಳೋದಾದರೆ ಇಷ್ಟೆಲ್ಲ ಸಿಗುತ್ತೇನ್ರಿ? ಏನು ಕೇಳಬಾರ್ದು. ಯಾರು ಏನು ಕೇಳ್ತೀರಿ ಹೋಯ್ತು, ನಿಮ್ಮದು ಮಾಡಿದ್ದೆಲ್ಲ ವೇಸ್ಟ್ ಅಂತ ತಿಳ್ಕೊಳ್ಳಿ. ದೇವರು ನಿಮ್ಮ ಸಂಕಲ್ಪ ನೋಡುವಾಗಲೇ ಅವನು ಅಂದ್ಕೊಳ್ತಾನೆ, ಓಹೋ ನೀನು ಪಂಚಾಮೃತ ಮಾಡಿಸಿದ್ದು ನನ್ನ ಪ್ರೀತಿಗೋಸ್ಕರ ಅಲ್ಲ, ನಿನ್ನ ಮಗ ಎಕ್ಸಾಮ್ ಕಟ್ಟಿದ್ದಾನೆ, ಪಾಸಾಗಬೇಕು ಅಂತ ಮಾಡಿಸಿದ್ದು. ನಿನ್ನ ಮಗ ಎಕ್ಸಾಮ್ ಕಟ್ಟದೇ ಇದ್ದರೆ ನನಗೆ ಪಂಚಾಮೃತವೇ ಇಲ್ಲ. ಹಾಗಾದ್ರೆ ನೀ ಪಂಚಾಮೃತ ಮಾಡಿಸ್ ನನ್ನ ಸಲುವಾಗಲ್ಲ, ನಿನ್ನ ಮಗನ ಸಲುವಾಗಿ ಮಾಡಿಸ್ತಾ ಇದೆಯಾ, ಇದು ರಾಜಸ. ಇನ್ನು ಕೆಲವರು ಡಂಬಾಚಾರಕ್ಕೋಸ್ಕರ ಮಾಡ್ತಾರೆ. ಡಂಬಾಚಾರ ಅಂದರೆ ಈ ಪಕ್ಕದ ಮನೇಲಿ ಯಾರೋ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ, ಅದನ್ನು ನೋಡ್ಕೊಂಡು ಬಂದು ಮನೇಲಿ ಹೇಳಿದ್ರು, ಏನು ಮಾಡಿದ್ರು ಸತ್ಯನಾರಾಯಣ ಪೂಜೆಗೆ ಭಾರಿ ಗೌಜಿ ಮಾಡಿದ್ರು ಮಾರಾಯರೆ, ನಾನು ಅವರಪ್ಪನ ಥರ ಮಾಡ್ತೀನಿ ಅಂಥೇಳಿ. ಸತ್ಯನಾರಾಯಣಂಗೆ ಅಪ್ಪ ಇನ್ಯಾರಿದ್ದಾರೆ ರೀ, ಅವನೇ. ಅವರಪ್ಪನ ಥರ ಹೇಗೆ ಮಾಡೋದ್ರಿ? ಕೆಲವರು ಏನು ಜನ ಮೆಚ್ಚಬೇಕು, ಅವ್ರಿಗೆ ದೇವ್ರೇನು ಬೇಡ, ಸುಮ್ಮನೆ ಜನ ಭಾರಿ ಬಾಳೆ ಕಂಬ ಕಟ್ಟಿ ಹೂವು ಕಟ್ಟಿ ಎಲ್ಲ ಮಾಡ್ತಾರೆ. ಭಕ್ತಿ ಇಲ್ಲೇ ಇಲ್ಲ. ಕರೆಂಟೇ ಇಲ್ಲದ ಮನೆಯ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಹೇಗೆ ವೇಸ್ಟೋ, ಭಕ್ತಿ ಇಲ್ಲದೆ ಭಗವಂತನ ಪ್ರೀತಿ ಎನ್ನುವ ಭಾವ ಇಲ್ಲದೆ ಮಾಡಿದ ಎಲ್ಲ ಕರ್ಮಗಳು ರಾಜಸ ಆಗಿಬಿಡುತ್ತೆ. ಅದರೊಳಗೂ ಡಂಬಾಚಾರಕ್ಕೋಸ್ಕರ ಮಾಡಬಾರ್ದು. ಕೆಲವರು ಸುಮ್ಮನೆ ಪಾರಾಯಣ ಮಾಡ್ತಿರ್ತಾರೆ, ಯಾರು ಕಣ್ಣೆದ್ರಿಗೆ ಬಿದ್ದರೆ ಉತ್ತಪ್ತ ಅತ್ಯುತ್ಕಟ ಪ್ರಕಟಕಟಕಟಧ್ವಾನ ಸಂಗಟ ಶುರು ಮಾಡ್ತಾರೆ. ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ. ಅವರು ಪಾರಾಯಣ ಮಾಡ್ತಿರೋದು ದೇವ್ರಿಗೆ ಕೇಳಿಸಿದ್ರೆ ಕೇಳಿಸ್ಲಿ, ಕೇಳಿಸ್ದಿದ್ರೆ ಹಾಳಾಗೋಗ್ಲಿ, ಸುತ್ತ ಕಟ್ಟವ್ರಿಗೆ ಕೇಳಿಸ್ಬೇಕು. ನಾನು ಪಾರಾಯಣ ಮಾಡ್ತೀನಿ, ನಂಗೆ ವಾಯುಸ್ತುತಿ ಬರುತ್ತೆ, ಅದು ಮಾಡಬಾರ್ದು. ಅಲ್ಲ, ನೀವು ದೇವ್ರ ಮುಂದೆ ಜುಡೆ ಕೇಳಿಸಲ್ವೇ? ದೇವ್ರು ಏನು ಗೊತ್ತಾ, ಮನದೊಳಗೆ ತಾನಿಪ್ಪ, ಮನಸ್ಸಿನ ಒಳಗೆ ಕೂತ್ಕೊಂಡು ಬಿಟ್ಟಿದ್ದಾನೆ. ನೀವು ಮನಸ್ಸಿನಲ್ಲಿ ಹೇಳಿದ್ರು ಕೂಡ ದೇವರು ಕೇಳ್ತಾನೆ. ನಾವು ಮನಸ್ಸಿನಲ್ಲಿ ಹೇಳಲ್ಲ. ಯಾಕೆ ಗೊತ್ತಾ? ಬಾಯಲ್ಲಿ ಮಂತ್ರ ಇರುತ್ತೆ, ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ. ನಾವು ಮನಸ್ಸನ್ನು ಬೇರೆ ಕಡೆ ಕೊಟ್ಟಿರ್ತೀವಿ. ಮನಸ್ಸು ಮಾಧವನಲ್ಲಿದ್ದರೆ ಮನಸ್ಸಿನಲ್ಲಿ ಮೊದಲು ಬರಬೇಕು. ನಮ್ಮ ಮನಸ್ಸಿಲ್ಲ, ಡಂಬಾಚಾರ. ನಾವು ಮಾಡೋ ಡಂಬಾಚಾರಕ್ಕೆ ನಮಗೆ ಯಾರು ಡಂಬಾಚಾರ ಅನ್ನೋದು ಬೇಡ. ನೀವು ಯಾರನ್ನು ನೋಡಿ ನೀವು ಡಂಬಾಚಾರ್ಯೇ ಅಂತ ಕರೆಯೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಇಂಥದ್ದೇನಾರು ಕಂಡ್ರೆ ಇದು ಡಂಬಾಚಾರ, ನಾನು ಮಾಡ್ತಿರೋದು ತಪ್ಪು, ಭಗವಂತ ಪ್ರೀತನಾಗಲ್ಲ ಅಂತ ಎಚ್ಚರಿಕೆ ವಹಿಸಿ. ಆದ್ದರಿಂದ ಯಾರು ಫಲವನ್ನು ಬಯಸಿ ಡಂಬಾಚಾರದಿಂದ ಕರ್ಮವನ್ನು ಮಾಡ್ತಾನೆ, ಯಜ್ಞವನ್ನು ಮಾಡ್ತಾನೆ, ಅದು ರಾಜಸ ಅಂತ ತಿಳ್ಕೊ.
ಆಮೇಲೆ ತಾಮಸ ಯಾವುದು ಹೇಳ್ತೀನಿ ನೋಡು, ವಿಧಿಹೀನಮ ಸೃಷ್ಟಾನ್ನಂ ಮಂತ್ರಹೀನಂಚ ದಕ್ಷಿಣಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞ ತಾಮಸಂ ಪರಿಚಕ್ಷತೆ. ಎಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಕ್ರಮ ಇಲ್ಲ, ಇವನಿಗೆ ತೋಚದ ಹಾಗೆ ಮಾಡ್ತಾನೆ. ಒಬ್ಬ ಮನೇಲಿ ಶ್ರಾದ್ದ ಮಾಡ್ತಿದ್ದ. ಆ ಮನೆ ಒಳಗೆ ಒಂದು ಬೆಕ್ಕಿತ್ರಿ, ತುಂಬ ಓಡಾಡ್ತಿತ್ತು. ಬೆಕ್ಕು ಬಿಡಕ್ಕೆ ಅವನಿಗೆ ಇಷ್ಟ ಇಲ್ಲ. ಅವ ಏನು ಮಾಡಿದ್ದ, ಶ್ರಾದ್ದ ಮಾಡುವಾಗ ಬೆಕ್ಕನ್ನು ಕಟ್ಟಿಟ್ಟಿದ್ದ. ಕಟ್ಟಿ ಅಲ್ಲಿ ಒಂದು ಸ್ಟೇರ್ ಕೇಸ್ಗೆ ಹಗ್ಗ ಕಟ್ಟಿ ಕೂಡಿಸ್ಬಿಟ್ಟಿದ್ದ. ಮಾಡ್ತಾ ಇದ್ದಪ್ಪ ಸತ್ತ. ಯಾರು ಬೆಕ್ಕನ್ನು ಕಟ್ಟಿ ಶ್ರಾದ್ದ ಮಾಡ್ತಿದ್ದ ಅವ ಸತ್ತ. ಮುಂದೆ ಅವ್ರ ಮಗ ಅವ್ರ ಅಪ್ಪನ ಶ್ರಾದ್ದ, ಬೆಕ್ಕು ಕಟ್ತಿದ್ನಲ್ಲ ಅವನದು ಶ್ರಾದ್ದ ಮಾಡಬೇಕು. ಪುರೋಹಿತರು ಬಂದರು. ಪುರೋಹಿತರು ಶ್ರಾದ್ದ ಮಾಡಿಸಿ ಎಲ್ಲ ಆಗುವಾಗ ಇನ್ನೇನು ಮುಗಿದು ಹೋಗುವಾಗ ಕೇಳ್ದ, ಏನು ಆಚಾರ್ಯ ನೀವು ಬೆಕ್ಕೇ ಕಟ್ಟಲಿಲ್ವಲ್ಲ ಅಂತ. ಯಾಕೆಂದರೆ ನಮ್ಮ ಮನೆ ಸಂಪ್ರದಾಯ, ನಮ್ಮ ಅಪ್ಪನ ಕಾಲದಿಂದಲೂ ಬೆಕ್ಕು ಕಟ್ಟು ಮಾಡ್ತಾಯಿದ್ವಿ. ಅದು ಬೆಕ್ಕು ಕಟ್ಟಬೇಕು ಅನ್ನೋದು ಶಾಸ್ತ್ರ ಅಲ್ಲ ರೀ. ಯಾರೋ ಏನೋ ಮಾಡಿದ ಅಂದ್ಕೊಂಡು ಅದನ್ನೇ ನಾವು ಮಾಡಿಕೊಂಡು ತಪ್ಪು ತಿಳುವಳಿಕೆ, ಶಾಸ್ತ್ರವನ್ನು ಮೀರಿ ಶಾಸ್ತ್ರದಲ್ಲಿ ಹೇಳಲಾರದ್ದು ಹೇಗೆ ಮಾಡಬೇಕೋ ಹಾಗೆ ಮಾಡದೆ, ಮತ್ತು ನೀವು ಯಾವುದೇ ಒಂದು ಭಗವಂತನ ಪೂಜೆ ಆರಾಧನಾ ಯಜ್ಞ ಅಂತ ಮಾಡಿದ್ರೆ ಅನ್ನದಾನ ಮಾಡಬೇಕು. ಅನ್ನದಾನ ಇಲ್ಲ ಅಂದರೆ ನೀವೇನು ಮಾಡಿದ್ರೂ ವೇಸ್ಟು. ಅನ್ನದಾನವಿಲ್ಲದೆ ಮಾಡಿದ ಭಗವಂತನ ಪೂಜಾ ತಾಮಸಿ ಪೂಜಾ ಆಗತ್ತೆ. ನೀವು ಊಟ ಹಾಕುವಾಗ 10 ಜನರಲ್ಲಿ ಒಬ್ಬ ಒಂದು ತುತ್ತನ್ನು ತೆಗೆದು ಭಗವಂತ ನೀನು ಪ್ರೀತನಾಗು ಅಂತ ಏಕಂ ಸದ್ವಿಪ್ರ ಬಹುಧಾ ವದಂತಿ, ಒಬ್ಬ ಉತ್ತಮನಾದವ ಅನುಸಂಧಾನಪೂರ್ವಕವಾಗಿ ಒಂದು ತುತ್ತು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಆ ಸಹಸ್ರಾತ್ ಪಂಕ್ತಿಂ ಪುನಂತಿ, ಲಕ್ಷ ಲಕ್ಷ ಜನರು ತೃಪ್ತಿಪಟ್ಟಷ್ಟು ಫಲ ಬರುತ್ತಂತೆ. ಹಸಿದವನಿಗೆ ಒಂದು ತುತ್ತನ್ನ ಹಾಕಿದ್ರೆ ಮಹಾಪುಣ್ಯ ಇದೆ. ನಮ್ಮ ಅನ್ನದಾನದ ಶಬ್ದವೇ ಇಲ್ಲ, ಅದು ಪ್ರಯೋಜನ ಇಲ್ಲ. ಆಮೇಲೆ ಮಂತ್ರಹೀನಂ, ಮಂತ್ರವೇ ಇಲ್ಲ. ಕೆಲವರು ಮಾಡಿಸುವಾಗ ಶ್ರಾದ್ದಾದಿಗಳು ಮಾಡಿಸುವಾಗ ಮಂತ್ರವೇ ಹೇಳಲ್ಲ. ದೊನ್ನೆ ಎತ್ತಿ, ದೊನ್ನೆ ಮುಚ್ಚಿ, ನೀರು ಕುಡೀರಿ, ತೆಗೆದಿಡಿ, ಪಕ್ಕಕ್ಕಿಡಿ, ಇಷ್ಟೊಳಗೆ ಮುಗಿಸ್ಬಿಡ್ತಾರೆ ರೀ. ಮಂತ್ರವೇ ಇಲ್ಲ, ಬರೀ ಕಾಮೆಂಟ್ರಿ ಒಳಗೆ ಕ್ಲಾಸ್. ಇದ್ದಾಳೆ, ಕೈ ತೊಳ್ಕೊಳ್ಳಿ, ಕಾಲು ನೀರಿಗೆ ಹಾಕ್ಕೊಳ್ಳಿ, ಪ್ರೋಕ್ಷಣೆ ಮಾಡ್ಕೊಳ್ಳಿ, ದಕ್ಷಿಣ ಇಡಿ, ಮನೆಗೆ ಹೋಗ್ರಿ ಅಂತ ಇಷ್ಟೇ ಮುಗ್ದೇ ಹೋಯ್ತು ಕತೆ. ಇದೆಲ್ಲ ಶ್ರಾದ್ದ ಆಗತ್ತ. ಮಂತ್ರಹೀನಂ, ಮಾತಿರಬಾರ್ದು. ಮಾತಾಡಿದ್ರೆ ಮೈಲಿಗೆ. ಯಜ್ಞ ಮಾಡುವಾಗ, ಊಟ ಮಾಡುವಾಗ, ಶ್ರಾದ್ದ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಮಾತಾಡಿದ್ರೆ ಮೈಲಿಗೆ. ಆಚಾರ್ಯ ಪುರಾಣ ಕೇಳುವಾಗ, ಅಯ್ಯೋ ಪುರಾಣ ಕೇಳುವಾಗ ಮೈಲಿಗೆ ಅಲ್ಲ, ಸೀದಾ ಇಂದಿರಾರಮಣ ಗೋವಿಂದ. ಅದು ಯಮದೇವರು ತನ್ನ ದೂತರಿಗೆ ಹೇಳಿದ್ದಾನೆ, ಯಾರನ್ನ ನನ್ನ ಲೋಕಕ್ಕೆ ಕರ್ಕೊಂಡು ಬನ್ನಿ ಅಂದರೆ ಕಥಾಭಂಗಕರಾಶ್ಚಯೇ, ಯಾರು ದೇವರ ಕಥೆ ನಡೆಯುವಾಗ ಮಧ್ಯ ಮಧ್ಯ ಮಾತಾಡ್ತಿರ್ತಾನೆ ಅವನ್ನು ಮೊದಲು ಬುಕ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡಿ ಅಂತ ಹೇಳಿದ. ನೋಡಿ ಯಾರ್ಯಾರಿಗೆ ಬುಕ್ ಆಗಬೇಕು ಅಂತಿದೆಯೋ ನೀವೇ ನೋಡ್ಕೊಳ್ಳಿ. ಯಾರ್ಯಾರು ಅದರಿಂದ ಮಾತಾಡಬಾರ್ದು, ಮಾತಾಡಿದ್ರೆ ಹೋಯ್ತು. ಅದರಿಂದ ಮಂತ್ರಹೀನವಾದದ್ದು. ಆಮೇಲೆ ಕೆಲವರು ದಕ್ಷಿಣೆ ಇಲ್ಲ, ದಕ್ಷಿಣೆ ಕೊಡದೆ ಏನು ಮಾಡಿದ್ರು ಇಂದಿರಾರಮಣ ಗೋವಿಂದ, ತಾಮಸ ಅದು. ದಕ್ಷಿಣೆ ಆಚಾರ್ಯ ನೀವೇ ದಕ್ಷಿಣಕ್ಕೆ ತಿರ್ಕೊಂಡು ಹೊಟ್ಟೋಗ್ಬಿಡಿ, ನಮ್ಮ ಸಂಪ್ರದಾಯ ಇಲ್ಲ, ನಮ್ಮದು ಕೋ ಅನ್ನೋದು ನಮ್ಮ ಕುಲದಲ್ಲೇ ಇಲ್ಲ, ತ ಅನ್ನೋದು ತಲತಲಾಂತರದಿಂದ ಬಂದಿದೆ ಅಂತ ಬರೀ ನಮಗೆ ಇಸ್ಕೊಳ್ಳೋದು ಗೊತ್ತೇ ವಿನ ಕೊಟ್ಟು ಗೊತ್ತೇ ಇಲ್ಲ. ಹಾಗಿರಬಾರ್ದು. ಎರಡೂ ಕೈಯಲ್ಲಿ ಸಂಪಾದನೆ ಮಾಡಬೇಕು. ಕಾಲ ಬಂದಾಗ ಎರಡೂ ಕೈಯಲ್ಲಿ ಎತ್ತಿ ಕೊಡಬೇಕಂತ. ದೇವರು ಕೊಟ್ಟವರಿಗೆಲ್ಲ ಕೊಡುವ ಬುದ್ಧಿ ಕೊಡಲ್ಲ. ತುಂಬ ಜನಕ್ಕೆ ದೇವರು ಕೊಟ್ಟಿದ್ದಾನೆ, ಸಂಪತ್ತು ಕೊಟ್ಟಿದ್ದಾನೆ. ಆದರೆ ಇಂಥ ಕೆಲಸಗಳನ್ನು ಮಾಡಿಸ್ಬೇಕು ಅನ್ನುವ ಬುದ್ಧಿ ಕೆಲವರಿಗೆ ಮಾತ್ರ. ನಮ್ಮ ಭುವನೇಂದ್ರ ಕಿದಿಯೂರವರು 25 ವರ್ಷದಿಂದ ಇಷ್ಟ ಜನನ ಕೂಡಿಸಿ ನಿಜವಾಗಿಯೂ ಇಲ್ಲಿ ಪ್ರವಚನ ಮಾಡಿದವರಲ್ಲೆಲ್ಲ ಅತ್ಯಂತ ಕಡಿಮೆ ತಿಳಿದವ ನಾನೇ. ಎಲ್ಲ ಎಂಥ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆಸಿ ಇಲ್ಲಿ ಮಾಡಿಸಿದ್ದಾರೆ. ದೇವರು ಹಣ ಕೊಡೋದು ಮುಖ್ಯ ಅಲ್ಲ, ಇಂಥ ಸತ್ಕರ್ಮಗಳಿಗೆ ವಿನಿಯೋಗ ಮಾಡುವ ಬುದ್ಧಿ ಕೊಡೋದಿದೆಯಲ್ಲ ಅದು ಭಾರಿ ಗ್ರೇಟ್. ಅದು ಎಲ್ಲರಿಗೆ ದೇವರು ಕೊಡಲ್ಲ, ಕೆಲವರಿಗೆ ಮಾತ್ರ ಕೊಡ್ತಾನೆ. ಏಕಾದಶ ಸ್ಕಂದ ಭಾಗವತದಲ್ಲಿ ಸೂರ್ಯನ ಒಂದು ಕಥೆ ಇದೆ. ಸೂರ್ಯ ಬಿಸಿಲು ಕಾಲದಲ್ಲಿ 1000 ಕಿರಣಗಳಿಂದ ಭೂಮಿಯಲ್ಲಿರುವ ನೀರನ್ನೆಲ್ಲ ಸಕ್ ಮಾಡ್ತಾನೆ, ತಗೊಳ್ತಾನೆ ಕಿರಣಗಳಿಂದ. ಯಾಕೆಂದರೆ ಅವನ ಮನೆ ಟ್ಯಾಂಕ್ ತುಂಬಿಸ್ಕೊಳ್ಳಿಕ್ಕಲ್ಲ. ಕಾಲ ಬಂದಾಗ ಎಲ್ಲ ಕಡೆ ಆ ಮಳೆಯನ್ನು ಹುಯ್ತಾನೆ. ಹಾಗೆ ಶಕ್ತಿ ಇದ್ದಾಗ ಎರಡೂ ಕೈಯಲ್ಲಿ ಸಂಪಾದನೆ ಮಾಡಬೇಕು. ಪರ್ವಕಾಲದಲ್ಲಿ ಎರಡೂ ಕೈಯಲ್ಲಿ ದಾನ ಮಾಡಬೇಕು.
ದಾನ ಮಾಡಲಿಕ್ಕಾಗಿ ಸಂಪಾದನೆ ಮಾಡಬೇಕು. ಯಾಕಂದರೆ ನನ್ನ ಸಂಪಾದನೆ ನಾ ದಾನ ಮಾಡಬೇಕು, ಧರ್ಮ ಮಾಡಬೇಕು ಈ ಬುದ್ಧಿಯಿಂದ. ಆದ್ದರಿಂದ ದಕ್ಷಿಣೆ ಇಲ್ಲದೆ ಮಾಡಿದಂತಹ ಕರ್ಮಗಳಿದೆಯಲ್ಲ, ಅದು ತಾಮಸವಾದ ಕರ್ಮ, ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ.